ಹಸುಗಳು ವೃತ್ತಾಕಾರದಲ್ಲಿ ನಡೆಯುತ್ತಾ ಇದ್ದರೆ ನೀವು ಅದು ಪ್ರದಕ್ಷಿಣೆ ಅಂದ್ಕೊಂಡು ಅದಕ್ಕೆ ಕೈ ಮುಗಿಲಿಕ್ಕೆ ಹೋಗಬೇಡಿ. ಹಾಗೂ ಪಕ್ಷಿಗಳು ಕಾಬಾದ ಅಂದರೆ ಮೆಕ್ಕಾದಲ್ಲಿರುವ ಕಾಬಾದ ಮೇಲೆ ವೃತ್ತಾಕಾರದಲ್ಲಿ ಹಾರುತ್ತಾ ಇದ್ರೆ ಅದನ್ನು ಪವಾಡ ಅಂತ ಇಲ್ಲಿ ಕನ್ಸಿಡರ್ ಮಾಡಬೇಡಿ. ಅದಕ್ಕೆ ಅದರದ್ದೇ ಆದ ಕಾರಣಗಳಿವೆ. ಆ ಕಾರಣಗಳು ಯಾವುದೆಂದು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರದ ವಿಡಿಯೋಗಳು ನಿಮ್ಮ ಕೈಗೆ ಬೇಗ ಬಂದು ಸಿಗಬೇಕಾದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ಹಸುಗಳ ವಿಷಯಕ್ಕೆ ಬರುವ. ಇವುಗಳು ವೃತ್ತಾಕಾರದಲ್ಲಿ ಸುತ್ತಲೂ ಪ್ರಮುಖವಾಗಿ ಕೆಲವು ವೈಜ್ಞಾನಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಕಾರಣಗಳಿರುತ್ತವೆ. ಹಸು ಈ ರೀತಿ ಮಾಡಲು ಮುಖ್ಯ ಕಾರಣಗಳು ಮೊದಲನೇದಾಗಿ ಲಿಸ್ಟೇರಿಯೋಸಿಸ್. ಪಶುವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಸರ್ಕ್ಲಿಂಗ್ ಡಿಸೀಸ್ ಎಂದೇ ಕರೆಯುತ್ತಾರೆ. ಹಸುಗಳು ಕೆಟ್ಟು ಹೋದ ಮೇವು ಅಥವಾ ಮಣ್ಣಿನಲ್ಲಿರುವ ಲಿಸ್ಟೇರಿಯಾ ಎಂಬ ಬ್ಯಾಕ್ಟೀರಿಯಾವನ್ನು ತಿಂದಾಗ ಈ ಕಾಯಿಲೆ ಬರುವಂಥದ್ದು. ಈ ಬ್ಯಾಕ್ಟೀರಿಯಾ ಹಸುವಿನ ಮೆದುಳಿನ ನರಮಂಡಲದ ಮೇಲೆ ಪರಿಣಾಮ ಬೀರಿದಾಗ ಹಸುಗಳಿಗೆ ದಿಕ್ಕು ತಿಳಿಯದೆ ಒಂದೇ ಸಮನೆ ವೃತ್ತಾಕಾರದಲ್ಲಿ ಸುತ್ತಲು ಪ್ರಾರಂಭಿಸುತ್ತದೆ. ಎರಡನೇದಾಗಿ ಹಸುಗಳ ಕಿವಿಯ ಒಳಭಾಗದಲ್ಲಿ ತೀವ್ರವಾದ ಸೋಂಕು ಅಂದ್ರೆ ಇಯರ್ ಇನ್ಫೆಕ್ಷನ್ ಅಂತ ಹೇಳ್ಬೋದು. ಅದು ಆದಾಗ ಅಥವಾ ಕೀವು ತುಂಬಿಕೊಂಡಾಗ ಅವುಗಳ ದೇಹದ ಸಮತೋಲನ ತಪ್ಪುತ್ತದೆ. ಮನುಷ್ಯರಿಗೆ ತಲೆ ಸುತ್ತು ಬಂದಾಗ ಆಗುವ ಹಾಗೆ ಹಸುಗಳಿಗೂ ತಲೆ ತಿರುಗಿದಂತಾಗಿ ಅವು ವೃತ್ತಾಕಾರದಲ್ಲಿ ನಡೆಯುತ್ತದೆ. ಮೂರನೇದಾಗಿ ಹೇಳ್ಬೇಕಾದ್ರೆ ಹಸುವಿಗೆ ಹಠಾತ್ ಆಗಿ ಕಣ್ಣು ಕಾಣಿಸಿದಂತಾದಾಗ ಅಥವಾ ದೃಷ್ಟಿ ಮಂಜಾದಾಗ ಅದಕ್ಕೆ ಎದುರಿರುವ ದಾರಿ ತಿಳಿಯುವುದಿಲ್ಲ. ಆಗ ಭಯ ಮತ್ತು ಗೊಂದಲದಿಂದ ತನಗರಿವಿಲ್ಲದಂತೆಯೇ ಅದು ಒಂದೇ ಕಡೆ ಸುತ್ತಲು ತೊಡಗುತ್ತದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ಹಸುವಿನ ತಲೆಗೆ ಬಲವಾದ ಪೆಟ್ಟು ಬಿದ್ದಾಗ ಮೆದುಳಿನಲ್ಲಿ ಗೊಂದಲ ಉಂಟಾಗಬಹುದು. ಕೆಲವೊಮ್ಮೆ ಆಹಾರದಲ್ಲಿ ಯೂರಿಯಾ ಅಥವಾ ಸೀಸದಂತಹ ನಾವಂತ ಲೆಡ್ ಅಂತ ಕರಿತೇವಲ್ಲ, ಅಂತಹ ವಿಷಕಾರಿ ಅಂಶಗಳು ಸೇರಿದಾಗ ನರಗಳು ದೋಷವಾಗಿ ಹಸುಗಳು ಈ ರೀತಿ ವಿಚಿತ್ರವಾಗಿ ವರ್ತಿಸುತ್ತವೆ. ನೀವು ಇಲ್ಲಿ ಗಮನಿಸಬೇಕಾದಂತ ವಿಷಯ ಅಂತಂದ್ರೆ ನಿಮ್ಮ ಹಸು ಎಡೆಬಿಡದ ವೃತ್ತಾಕಾರದಲ್ಲಿ ಸುತ್ತುತ್ತಿದ್ದರೆ ಅದು ಕೇವಲ ಸಾಮಾನ್ಯ ಸ್ವಭಾವವಲ್ಲ, ಬದಲಿಗೆ ಅದಕ್ಕೆ ತಕ್ಷಣದ ವೈದ್ಯಕೀಯ ಚಿಕಿತ್ಸೆ ಅಗತ್ಯವಿದೆ ಎಂದರ್ಥ. ನೀವು ಪಶುವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಕೊಡುವುದು ಉತ್ತಮ. ಇನ್ನು ಹಕ್ಕಿಗಳ ವಿಷಯಕ್ಕೆ ಬರುವುದಾದರೆ ಮೊದಲನೇ ಕಾರಣ ಥರ್ಮಲ್ ಕರೆಂಟ್ಸ್ ಅಂದರೆ ಬಿಸಿ ಗಾಳಿಯ ತರಂಗಗಳು. ಬಿಸಿ ಗಾಳಿಯ ತರಂಗಗಳಂತ ಗೊತ್ತುಂಟಾ? ಎಕ್ಸ್ಪ್ಲೇನ್ ಮಾಡ್ತಾನೆ. ಸೂರ್ಯನ ಶಾಖದಿಂದಾಗಿ ಭೂಮಿ ಬಿಸಿಯಾದಾಗ ನೆಲದ ಮೇಲಿರುವ ಗಾಳಿಯು ಬಿಸಿಯಾಗಿ ಮೇಲಕ್ಕೆ ಏರಲಾರಂಭಿಸುತ್ತದೆ. ಹೀಗೆ ಮೇಲಕ್ಕೆ ಏರುವ ಬಿಸಿ ಗಾಳಿಯ ಸುರುಳಿಯನ್ನು ಥರ್ಮಲ್ಸ್ ಎಂದು ಕರೆಯಲಾಗುತ್ತದೆ. ಪಕ್ಷಿಗಳು ತಮ್ಮ ರೆಕ್ಕೆಗಳನ್ನು ಬಡಿಯದೆ ಕೇವಲ ಈ ಬಿಸಿ ಗಾಳಿಯ ಶಕ್ತಿಯನ್ನು ಬಳಸಿ ಆಕಾಶದಲ್ಲಿ ಎತ್ತರಕ್ಕೆ ಏರಲು ವೃತ್ತಾಕಾರವಾಗಿ ಸುತ್ತುತ್ತವೆ. ಇದರಿಂದ ಅವುಗಳ ದೇಹದ ಶಕ್ತಿ ಉಳಿತಾಯವಾಗುತ್ತದೆ. ದಣಿವಿಲ್ಲದೆ ಗಂಟೆಗಟ್ಟಲೆ ಆಕಾಶದಲ್ಲಿ ತೇಲಲು ಇದು ಸಹಾಯ ಮಾಡುತ್ತದೆ. ಎರಡನೇ ಕಾರಣ ಏನಂದ್ರೆ ಆಹಾರದ ಹುಡುಕಾಟಕ್ಕಾಗಿ ಕೂಡ ಈ ತರ ಹಾರುತ್ತದೆ. ಹದ್ದು ಅಥವಾ ರಣಹದ್ದುಗಳಂತಹ ಬೇಟೆಗಾರ ಪಕ್ಷಿಗಳು ನೆಲದ ಮೇಲಿರುವ ಜೀವಿಗಳನ್ನು ಅಥವಾ ಸತ್ತ ಪ್ರಾಣಿಗಳನ್ನು ಹುಡುಕಲು ಆಕಾಶದಲ್ಲಿ ವೃತ್ತಾಕಾರವಾಗಿ ಸುತ್ತುತ್ತವೆ. ಹೀಗೆ ಸುತ್ತುವುದರಿಂದ ಅವುಗಳಿಗೆ ಒಂದೇ ಕಡೆ ನಿಂತು ವಿಶಾಲವಾದ ಪ್ರದೇಶವನ್ನು ಸ್ಪಷ್ಟವಾಗಿ ನೋಡಲು ಅಂದ್ರೆ ವೈಡ್ ವಿಷನ್ ಅಂತ ಹೇಳ್ಬೋದು. ಮೂರನೇದಾಗಿ ಬರುವಂತಹ ಕಾರಣ ಪರಭಕ್ಷಕಗಳಿಂದ ರಕ್ಷಣೆ. ಅಂದ್ರೆ ಇವಾಗ ದೊಡ್ಡ ಹಕ್ಕಿಗಳಿಂದ ಸಣ್ಣ ಹಕ್ಕಿಗಳು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲು ಈ ತರ ಐಡಿಯಾ ಯೂಸ್ ಮಾಡ್ತದೆ. ಇವಾಗ ನೀವು ನೋಡಿರ್ಬೋದು, ಚಿಕ್ಕ ಚಿಕ್ಕ ಪಕ್ಷಿಗಳು ಗುಂಪಾಗಿ ಹಾರುವಾಗ ವೃತ್ತಾಕಾರದ ಆಕಾರವನ್ನು ಪಡೆದುಕೊಳ್ಳುತ್ತವೆ. ದೊಡ್ಡ ಬೇಟೆಗಾರ ಹಕ್ಕಿಗಳು ದಾಳಿ ಮಾಡಲು ಬಂದಾಗ ಈ ರೀತಿ ಗುಂಪಾಗಿ ಸುತ್ತುವುದರಿಂದ ಶತ್ರುಗಳಿಗೆ ಗೊಂದಲ ಉಂಟಾಗುತ್ತದೆ ಮತ್ತು ಯಾವುದೇ ಒಂದು ಹಕ್ಕಿಯನ್ನು ಗುರಿ ಮಾಡಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಅವತ್ತಿಂದ ಹಿರಿಯರು ಹೇಳ್ತಾ ಇರುವಂಥದ್ದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಇನ್ನೊಂದು ಕಾರಣ ವಲಸೆ ಹೋಗುವಾಗ ದಾರಿ ಹುಡುಕಲು ಈ ತರ ಹಾರುತ್ತದೆ. ಉದಾಹರಣೆಗೆ ದೂರದ ದೇಶಗಳಿಗೆ ವಲಸೆ ಹೋಗುವ ಪಕ್ಷಿಗಳು ಗಾಳಿಯ ದಿಕ್ಕನ್ನು ಅರಿತುಕೊಳ್ಳಲು ಮತ್ತು ತಮ್ಮ ಗುಂಪಿನ ಇತರ ಹಕ್ಕಿಗಳೊಂದಿಗೆ ಸಂವಹನ ನಡೆಸಲು ಕೆಲವೊಮ್ಮೆ ವೃತ್ತಾಕಾರವಾಗಿ ಹಾರುತ್ತಾ ಎತ್ತರವನ್ನು ಹೆಚ್ಚಿಸಿಕೊಳ್ಳುತ್ತವೆ. ಪಕ್ಷಿಗಳು ವೃತ್ತಾಕಾರವಾಗಿ ಹಾರುವಂಥದ್ದು ಅವುಗಳ ಸ್ಮಾರ್ಟ್ ಫ್ಲೈಯಿಂಗ್ ತಂತ್ರವಾಗಿದೆ. ರೆಕ್ಕೆ ಬಡಿಯಲು ಕಷ್ಟವಿಲ್ಲದೆ ಆಕಾಶದಲ್ಲಿ ಸುಲಭವಾಗಿ ತೇಳಲು ಪ್ರಕೃತಿ ಆ ಪಕ್ಷಿಗಳಿಗೆ ಕೊಟ್ಟಂತಹ ಅದ್ಭುತ ಕೊಡುಗೆ ಇದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಧರ್ಮದವರಿಗೂ ಭಕ್ತಿ ಇರಲಿ, ಅಂಧಭಕ್ತಿ ಬೇಡ. ಈ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ ಪ್ರಾಣಿ ಪಕ್ಷಿಗಳ ಚಲನವಲನಗಳ ಬಗ್ಗೆ ಡಿಸ್ಕ್ರೈಬ್. ಮರೆಯದೆಯಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.